ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನಾವು ಡ್ರಾಮಾ ನೋಡೋಕೆ ಹೋಗ್ತಾ ಇದ್ದೀವಿ. ಹಾಗೆ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗಬೇಕು ಅನ್ಕೋತಾ ಇದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಾವು ರೆಡಿಯಾಗಿದ್ದೀವಿ, ಹೋಗೋಣ ಡ್ರಾಮಾಗೆ. ಲವ್ವಿಸು ನನ್ನ ಕಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಹಕ್ಕಿಸು ನನ್ನ ಸ್ನೇಹಿಸು ನನ್ನ ಸಖ ಸಖ ಪ್ರಾಣ ಸಖ ಎಲ್ಲಿದ್ದರೆ ಅಂದ್ರೆ ಲಂಚ ಕೊಟ್ಟು ನೌಕರಿ ಪಡೆಯೋದಕ್ಕೆ ನಿಮ್ಮಷ್ಟು ಶ್ರೀಮಂತರಲ್ಲ ನಾವು. ಬದುಕಿಗೆ ಶ್ರೀಮಂತಿಕೆ ಮುಖ್ಯ ಅಲ್ಲ ಪ್ರಾಣೇಶ್. ನಿಜಾಶ್ವತಿ, ಆದ್ರೆ ನೌಕರಿ ಮಾಡೋದಕ್ಕೆ ಬೇಕಾಗಿರೋದು ಗುಣ ಶ್ರೀಮಂತಿಕೆ ಅಲ್ಲ, ಹಣ ಶ್ರೀಮಂತಿಕೆ. ಹಣ ಇಲ್ಲ ಅಂದ್ರೆ ಹೆಣಕ್ಕಿಂತಲೂ ಕೀಳಾಗಿ ಕಾಣುತ್ತೆ ಇವತ್ತಿನ ಸಮಾಜ. ಸಂಭಲ ಮುಷ್ಕಿಲ್ ಹೋ ಗಯಾ. ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸುವ ಊಸರವಳ್ಳಿ ಅಂತ ಇವಳ ಮನಸ್ಸು. ಸ್ಥಿಮಿತ ಇಲ್ಲ ಬ್ರದರ್. ಆತುರದಿಂದ ಹಿಡಿದ ಅರಗಿಳಿ ಹಾರುವುದಂತೂ ಖಂಡಿತ. ಪ್ರಯತ್ನ ಪಟ್ಟರೆ ಹಾರಿಸ್ಬೋದು, ಇಲ್ಲ ನಿನ್ನ ಪಂಜರದೊಳಗಿಟ್ಟು ಪಳಗಿಸ್ಬೋದು. ಆದರೂ ಈ ಹುಡುಗಿ ನಿನ್ನ ಪಂಜರದ ಪಕ್ಷಿ ಅಲ್ವೇ ಅಲ್ಲ. ತಸ್ವೀರು ಜೈಸ ದೀವಾರ್ ಪೇ तुझ पे फिदा मैं क्यों हुआ. ಮಗುವಾಗಿ ಮನೆಯಲ್ಲಿ ನಾ ಮಲಗುವ ಆಸೆ, ಮನದಲ್ಲಿ ಜೊತೆಯಾಗಿ ನಾ ಸೇರುವ ಆಸೆ. ಅದಕ್ಕಾಗಲೇ ಶ್ರಮಿಸು, ನನ್ನ ಒಲಿಸು. ಎಲ್ಲ ಪೂರ್ತಿ ಫ್ಯಾಮಿಲಿ ಪ್ಯಾಕ್ ಆಯ್ತದ. ಹೌದಾ? ನಾಕಿಗೆ ಏನಂದಿಲ್ಲ ಅನ್ನೋದು ಈಗ ತಿಳಿಚಾರ ಪಾಯ್ ಚೂಡು ಮಗಳ ತಂದೆ ಅಡಗಪ್ಪ. ಅಡಗಪ್ಪ ಅಂದ್ರೆ ಅಪ್ಪ ಅಮರಪ್ಪ ಯಾವ ನಮ್ಮ ಬಾಪ್ಪ ಚಲೋ ಹಡದಿಪ್ಪ ಇದ್ದೇನೆ. ಇಲ್ಲದ ಒಂಟಿ ಮರಕ್ಕೆ, ಆ ಒಂಟಿ ಮರಕ್ಕೆ ಜಂಟಿ ಆಗೋ ಮಾಲೀಕ ನಿನ್ನ ಇದ್ದಾನೆ ಅನ್ನೋದು ನಿನಗೆ ನೆನಪಿರಲಿ. ಆ ಮಾಲೀಕನೇ ಮತ್ತೊಬ್ಬರ ಜೀವನ ಹಾಳು ಮಾಡುತ್ತಿದ್ದಾನೆ ಅನ್ನೋದು ನಿನಗೂ ನೆನಪಿರಲಿ. ಇದೇ ರೀತಿಯಾಗಿ ಮಾತಿಗೆ ಮಾತು ಬೆಳೆಸ್ತಾ ಹೋದ್ರೆ ಅಳಿಸ್ತೀನಿ ನೀನು ಹಣೆ ಬರಹನ. ಲುಚ್ಚ, ಹಣೆ ಬರ ಅಳಿಸ್ತೀನಿ ಅನ್ನೋದಕ್ಕೆ ನೀನೇನು ಆ ಬ್ರಹ್ಮನ ತುಡುಕಿನ ಪೆಣಕಲ್ಲ.
ಅದಕ್ಕೂ ಮೀರಿದ ಶಕ್ತಿ ನನ್ನಲ್ಲಿದೆ ಅನ್ನೋದು ನಿನ್ನಂತ ಮೂರ್ಖನಿಗೆ ಇನ್ನೂ ತಿಳಿದಿಲ್ಲ. ಇಂಥ ಹುಚ್ಚು ಭ್ರಮೆಯಿಂದಲೇ ದುರ್ಯೋಧನ ಸತ್ತಿದ್ದು ಅನ್ನೋದನ್ನ ನೀನು ತಿಳ್ಕೊಂಡಿಲ್ಲ. ನೋಡ್ತಾ ಇರು, ಕೆಲವು ದಿನಗಳಲ್ಲಿ ಅಶ್ವಿನಿ ನನ್ನ ಅಧೀನದಲ್ಲಿರ್ತಾಳೆ. ನೆನ್ಪಿಟ್ಕೋ, ಇಲ್ಲ ಬರ್ದಿಟ್ಕೋ, ಬರ್ತೀನಿ. ತಿಪ್ಪೆ ಉಪ್ಪರಿಗೆ ಆದದ್ದು, ಉಪ್ಪರಿಗೆ ತಿಪ್ಪೆಯಾದದ್ದು ಇತಿಹಾಸದಲ್ಲಿ ಹೊಸದೇನಲ್ಲ. ಇದಕ್ಕೆ ದೈವ ಶಕ್ತಿನೇ ಸಾಕ್ಷಿ. ನೀನ್ ಅನ್ಕೊಂಡಿದ್ಯಾ ಮೀನ್ ಯಾವಾಗ್ಲೂ ಬೇಟೆ ಆಡೋದು ಎರೆಹುಳು ಅಂತ. ಅದನ್ನ ಕಚ್ಚದಾಗ್ಲೇ ಗೊತ್ತಾಗೋದು ಅದೊಂದು ಗಾಳ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಏನು ಅಂದಿಲ್ಲ ಪ್ರಾಣೇಶ್, ನೀನು ದೈವ ಬದಲಾಗುತ್ತಾ? ದೈವ ಬದಲಾಗೋದಿಲ್ಲ, ನಾವು ಬದಲು ಮಾಡ್ಕೋತೀವಿ. ಈಗ ಅಶ್ವಿನಿ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ತಿರಸ್ಕರಿಸಿ ನನ್ನನ್ನು ಮದುವೆ ಆಗೋದಕ್ಕೆ ಮುಂದಾಗಿದ್ದಾಳೆ. ಇವಗಳಲ್ಲಿ ಒಣಗಿದ ಕಣ್ಣಿಗೆ ಕಾಡುವಾಸನು ದೇಹವೆಂದರೆ ಮನುಜ ಮೂಳೆ ಮಾಂಸಗಳ ತಡಿ ಖನಿಜ ಮನಸ್ಸು ಆಸೆ ತುಂಬಿದ ಕಣಜ ಮೋಹದಿಂದ ದುಃಖವು ಸಹಜ. ನನಗೆ ಈ ಕಾಯಿಲೆ ಇದೆ ಅಂತ ಗೊತ್ತಾದ ತಕ್ಷಣ ನಮ್ಮ ತಂದೆಯವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರಪ್ಪ. ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳ್ಕೊಂಡಿದ್ದ ನನಗೆ ನನ್ನ ತಂದೆನೇ ತಾಯಿಯ ಸ್ಥಾನವನ್ನು ತುಂಬಿದ್ರು. ಅವರೇ ಇಲ್ಲವಾದ ಮೇಲೆ ಈ ಭೂಮಿ ಮೇಲೆ ನಾನು ಬದುಕಿದ್ದಾದರೂ ಏನು ಪ್ರಯೋಜನ ಅಂತ ಆತ್ಮಹತ್ಯೆಗೆ ಮುಂದಾದೆ. ಆದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಮಹಾಪಾಪ ಅಂತೇಳಿ ನನಗನ್ನಿಸ್ತು. ಈ ಕಡೆ 10 ಕೋಟಿ ಆಸ್ತಿ, ಈ ಕಡೆ ನನ್ನ ಸಾವು. ಎಷ್ಟೇ ಹಣ ಖರ್ಚು ಮಾಡಿದ್ರು ಈ ನನ್ನ ಕಾಯಿಲೆ ಗುಣ ಆಗೋದಿಲ್ಲ ಅಂತ ಡಾಕ್ಟ್ರೇ ಹೇಳಿರ್ಬೇಕಾದ್ರೆ ಇನ್ನು ಈ ಆಸ್ತಿನಾದ್ರೂ ಇಟ್ಕೊಂಡು ನಾನೇನು ಮಾಡ್ಲಿ ಅಂತ ಬದುಕಿರ್ಬೇಕಾದ್ರೆ ನನ್ನ ಸಮಸ್ತ ಆಸ್ತಿ ಅನ್ನೆಲ್ಲ ಅಂಧ ಅನಾಥ ಮಕ್ಕಳಿಗೆ ವೃದ್ಧಾಶ್ರಮಕ್ಕೆ ಬರೆದುಕೊಟ್ಟೆ. ಆದರೆ ನಾನು ಈ ಕಾರ್ಯ ಮಾಡೋದಕ್ಕೆ ಒಬ್ಬ ಮಹಾನ್ ವ್ಯಕ್ತಿ ನನಗೆ ಸ್ಫೂರ್ತಿಯಾಗಿದ್ದ. ಯಾರಿಯಪ್ಪ ಪುಣ್ಯಾತ್ಮರು? ಬದುಕಿರುವ ಕೆಲವು ಅವಧಿಯಲ್ಲಿ ಹೀಗೆ ಬದುಕಬೇಕೆಂದು ಜಗದ ಜನಕ್ಕೆ ತೋರಿಸಿಕೊಟ್ಟಂತ ನಮ್ಮೆಲ್ಲರ ಜನಮನ ಮೆಚ್ಚಿನ ನಾಯಕ ಇವರ ಸ್ಫೂರ್ತಿಯಿಂದಲೇ ನಾನು ಈ ಕಾರ್ಯ ಮಾಡಬೇಕಾಗುತ್ತೆ.
ನನ್ನ ಪ್ರೀತಿನ ದೂರ ಮಾಡಿದ ಪಾಪಿ ಅಂತ ನಿನ್ನನ್ನು ದ್ವೇಷ ಮಾಡಿದೆ. ಬಟ್ ಇವತ್ತು ಗೊತ್ತಾಯ್ತು ನೀನೆಂತ ದೊಡ್ಡ ಮನುಷ್ಯ. ದಯವಿಟ್ಟು ನನ್ನ ನೀನ್ ಯಾಕೋ ಕ್ಷಮೆ ಕೇಳ್ತೀಯ? ನೀನ್ ನನ್ನ ದೋಸ್ತ್ ಕಣೋ, ದುಶ್ಮನ್ ಅಲ್ಲ. ನಿಂದು ನಿಜವಾದ ಪ್ರೀತಿ, ಅದಕ್ಕೆ ನಿನ್ ಪ್ರೀತಿ ನಿನಗೆ ಸಿಗ್ತಾ ಇದೆ. ಇವತ್ತು ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಯ್ತು ಪ್ರಾಣಿ. ಈ ಸಂತೋಷದ ಸಮಯದಲ್ಲಿ ಈಗಲೇ ನನ್ನ ಪ್ರಾಣ ಹೋದರೂ ನನಗೇನು ಚಿಂತೆ. ಸಮಯ ಮೀರ್ತಾ ಇದೆ. ಅಶ್ವಿನಿ, ಪ್ರಾಣಿ, ನಿಮ್ಮಿಬ್ಬರ ಜೀವನ ಸುಖಮಯವಾಗಿ ಸಾಗಿದೆ. ಇದೇ ಈ ರೋಗಿ ಬಯಸುವ ಹಾರೈಕೆ. ಸತ್ತು ಕುಣಿಯಾಗ ಹೋಗೋ ಮುಂದೆ ಸಹಿತ ಪರರ ಸ್ವತ್ತೆಲ್ಲ ನಮಗ ಇರಲಿ ಅನ್ನೋ ಇವತ್ತಿನ ಕಾಲದಾಗ ನಿಮ್ಮಂಥ ಪುಣ್ಯಾತ್ಮರದೀರಿ ಅಂದ್ರೆ ನನಗೆ ನಂಬಕ್ಕಾಗಬಲ್ರಿ ಅಪ್ಪ. ಸಾಕಷ್ಟು ಸಂಪತ್ತಿದ್ರು ಯಾರಿಗೂ ₹1 ಕೊಡ್ಲಾರ್ದ ಎಲ್ಲರಿಗೂ ಬ್ಯಾಡಾಗಿ ಸತ್ತು ಹೋದ ದೊಡ್ಡಣ್ಣ ಸಾಹುಕಾರ. ಆದ್ರೆ ನೀವು ಸಾಯೋ ಸಮಯದಾಗೂ ಮತ್ತೊಬ್ಬರು ಸುಖವಾಗಿರ್ಲಿ ಅಂತ ಹಾರೈಸಕತ್ತೀರಲ್ಲ. ನೀವು ಸತ್ರು ಜನ ನಿಮ್ಮನ್ನ ನೆನಪಿನಾಗ ಇಟ್ಕೋತಾರ್ರಿ ಅಪ್ಪ. ಹೇಗನ್ನಿಸ್ತು ಫ್ರೆಂಡ್ಸ್ ಡ್ರಾಮಾ ನೋಡಿ? ನಿಮಗೋಸ್ಕರ ಸಣ್ಣ ಪುಟ್ಟದಾಗಿ ಕ್ಲಿಪ್ಸ್ ತೊಗೊಂಡಿದ್ದೆ ಅಷ್ಟೇ. ಫುಲ್ ತೊಗೊಂಡ್ರೆ ಅದು 3 ಅವರ್ ಡ್ರಾಮಾ ಇರೋದ್ರಿಂದ ಲೆಂದಿ ವಿಡಿಯೋ ಆಗಿಬಿಡುತ್ತೆ ನಾನು ಹಾಕಿದರೆ. ಹೀಗಾಗಿ ಸಣ್ಣ ಪುಟ್ಟದ ಎಲ್ಲೆಲ್ಲಿ ಮೇನ್ ಪಾಯಿಂಟ್ ಇತ್ತೋ ಅಲ್ಲಲ್ಲಿ ನಾನು ನಿಮಗೋಸ್ಕರ ವಿಡಿಯೋ ತೊಗೊಂಡಿದ್ದೆ ಫ್ರೆಂಡ್ಸ್. ಹೀಗಾಗಿ ಡ್ರಾಮಾ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂದ್ಕೊಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಹೊಸ ಲಾಗ್ ತೊಗೊಂಡು ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗಿದ್ರೆ ನಮಸ್ಕಾರ ಫ್ರೆಂಡ್ಸ್.